ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಈಗ ತಾನೇ ಸ್ವಲ್ಪ ಹೊತ್ತು ಮುಂಚೆ ನಾನು ಒಂದು ಅಪ್ಡೇಟ್ ನೀಡಿದ್ದೆ. ಚೆಸ್ಕಾಮ್ದು ಎಷ್ಟು ಜನ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ದಾರೆ ಅಂತೇಳಿ. ಆ ಡಾಟಾ ಬಂದುಬಿಟ್ಟು ನಿನ್ನೆದಾಗಿತ್ತು ಸ್ನೇಹಿತರೆ, 29/1/2026 ಮತ್ತು ಈಗ ಒಂದು ಅಪ್ಡೇಟ್ ಸಿಕ್ಕಿದೆ. ಏನಪ್ಪ ಅದು ಅಂತಂದರೆ ಇವತ್ತು ಇನ್ನೂ ಎಷ್ಟು ಡಾಕ್ಯುಮೆಂಟ್ಸು ಸಬ್ಮಿಟ್ ಆಗಿವೆ ಅಂತೇಳಿ ಮತ್ತೊಂದು ಡಾಟಾ ಸಿಕ್ಕಿದೆ. ಅದರನುಸಾರ ನಿಮಗೆ ಮತ್ತೊಂದು ಸ್ಕ್ರೀನ್ ಮೇಲೆ ನಿಮಗೆ ಡಾಟಾ ತೋರಿಸ್ತೀನಿ. ಇವತ್ತು ತೋರಿಸ್ತಾ ಇರುವಂಥದ್ದು ನಿನ್ನೆದು ಎಷ್ಟು ಜನ ಸಬ್ಮಿಟ್ ಮಾಡಿದ್ದಾರೆ ಅಂತೇಳಿ. ಟೋಟ್ಲು 298 ಜನ ಇದ್ದರೆ 293ರಲ್ಲಿ 178 ಜನ ಸಬ್ಮಿಟ್ 194 ಜನ ಸಬ್ಮಿಟ್ ಮಾಡಿರುವಂಥದ್ದು. ಅದು ಇವತ್ತಿಂದು ಸ್ನೇಹಿತರೆ. ಓಕೆ, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂಥದ್ದು ಇವತ್ತಿನ ಒಂದು ಅಪ್ಡೇಟು. 293 ಜನ ಕ್ಯಾಂಡಿಡೇಟ್ಸ್ ಇದ್ದರೆ ಅದರಲ್ಲಿ 194 ಜನ ನಿನ್ನೆ ಇರುವಂಥದ್ದಕ್ಕೂ ಇವತ್ತಕ್ಕೂ. ನಿನ್ನೆ 114 ಜನ ಬಾಕಿ ಇದ್ದರು. ಇವತ್ತು ಬಾಕಿ ಉಳಿದಂಥವ್ರ ಸಂಖ್ಯೆ 98 ಜನ. ಓಕೆ, ಇವತ್ತು ಸಾಯಂಕಾಲ 6 ಗಂಟೆ 12 ನಿಮಿಷದವರೆಗೂ ಸಹ ಸಬ್ಮಿಟ್ ಆದಂತಹ ಡಾಕ್ಯುಮೆಂಟ್ಸ್ನ ವಿವರ ಇದು. 194 ಜನ ಏನು ಮಾಡಿದ್ದಾರೆ ಅಂತಂತಂದರೆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ದಾರೆ ಇಲ್ಲಿವರೆಗೂ. ಇನ್ನೂ 98 ಜನ ಒಂದು ಅಭ್ಯರ್ಥಿಗಳ ಡಾಕ್ಯುಮೆಂಟ್ಸು ಸಲ್ಲಿಸುವಂಥದ್ದು ಬಾಕಿ ಉಳಿದಿದೆ. ಓಕೆ, ಹಾಗಾಗಿ ಇವತ್ತು ನಿನ್ನೆಗೆ ಹೋಲಿಕೆ ಮಾಡಿದರೆ ಇವತ್ತು 16 ಜನ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಅಪ್ಡೇಟನ್ನು ನಮ್ಮೊಂದು ಸಬ್ಸ್ಕ್ರೈಬರು ಆದಂಥ ಅಭ್ಯರ್ಥಿಯವರು ಮತ್ತು ಚೆಸ್ಕಾಮ್ ಈಗಾಗಲೇ ಸೆಲೆಕ್ಟ್ ಆದಂಥ ಅಭ್ಯರ್ಥಿ ಶೇರ್ ಮಾಡಿದ್ದಾರೆ. ಓಕೆ, ಅದರ ಅನುಸಾರವಾಗಿ ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇರುವಂಥದ್ದು ಇವತ್ತಿನ ಡಾಟಾ, ಇವತ್ತಿನವರೆಗೂ ಸಹ ಸಬ್ಮಿಟ್ ಆದಂಥ ಡಾಟಾ. ಓಕೆ, ಹಾಗಾಗಿ ನಾಳೆ ಎಷ್ಟು ಡಾಕ್ಯುಮೆಂಟ್ ಸಬ್ಮಿಟ್ ಆಗ್ತವೆ ಸರಿಸುಮಾರು ಅಂದ್ರೂ ಸಹ ಇನ್ನೂ ಒಂದು 20-30 ಸಬ್ಮಿಟ್ ಆದರೆ ಆಲ್ಮೋಸ್ಟ್ ಬಿಡುವಂಥ ಸಾಧ್ಯತೆ ಇದೆ ಕೌನ್ಸ್ಲಿಂಗ್ದು. ಬಟ್ ಇನ್ನೂ 98 ಅಂದರೆ ಸುಮಾರು ಜಾಸ್ತಿ ಅಭ್ಯರ್ಥಿಗಳಿದ್ದಾರೆ. ಓಕೆ, ಇನ್ನೂ ಎಕ್ಸಾಂಪಲ್ ಅಂತಂದ್ರೂ 30% ಅಭ್ಯರ್ಥಿ ಇನ್ನೂ ಸಹ ಸಬ್ಮಿಟ್ ಮಾಡಿಲ್ಲ. ಹಾಗಾಗಿ ಆಲ್ಮೋಸ್ಟ್ ನಿಮ್ಮ ಚೆಸ್ಕಾಮ್ನ ಒಂದು ಕೌನ್ಸ್ಲಿಂಗ್ ಅಪ್ಡೇಟು ಮೊದಲು ಹೇಳಿದಂತೆ ಫೆಬ್ರವರಿ 15 ಆ ಒಂದು ಮಧ್ಯದಲ್ಲಿಯೇ ನಿಮಗೆ ಚೆಸ್ಕಾಮ್ದು 100% ಕೌನ್ಸ್ಲಿಂಗು ನಡೆಯುತ್ತೆ. ಓಕೆ, ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ನಾಳೆ ಮತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕರೆ ಮತ್ತೆ ನಾನು ಚೆಸ್ಕಾಮ್ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿದರೆ ನಾಳೆ ಖಂಡಿತವಾಗಿಯೂ ಮತ್ತೊಮ್ಮೆ ಸಹ ನಾನು ನಾಳೆ ಎಷ್ಟು ಜನ ಸಬ್ಮಿಟ್ ಮಾಡಿದ್ದಾರೆ ಅದರ ಬಗ್ಗೆ ಸಹ ನಾನು ಅಪ್ಡೇಟನ್ನು ನೀಡುತ್ತೇನೆ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದೆ. ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.